ಆಗ ಆಯ್ತು ಪರವಾಗಿಲ್ಲ, ನೀನು ಯಾವುದರಿಂದಲೂ ಚಿನ್ನದ ನಾಣ್ಯ ಮಾಡಿಕೊಡು ಅಂದ್ರೆ ಅಲ್ಲಿ ಕಾರ್ಡ್ಸ್ ಆಟದಲ್ಲಿ ರಾಜಾ ರಾಣಿ ಎಲ್ಲ ಬರ್ತಾರಲ್ಲ, ಆ ಜವಾನ್ರನ್ನ ಮಾಡಿದ್ಯಾ, ನನಗೆ ಅವ್ರನ್ನ ನೋಡಿ ಆಶ್ಚರ್ಯ ಆಗೋಯ್ತು, ನನಗೂ ಬೇಕಿತ್ತು ಅಂತ ಜವಾನ್ರು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಬೋಳೆಶಂಕರ ಎಂಬ ನಾಟಕದ 9ನೆಯ ದೃಶ್ಯದಲ್ಲಿ ನಾವು ಕೆಲವೊಂದು ಹಾಡಿನ ಒಡೆಯ ಎಂಬಂತ ಒಂದು ವಿಚಾರ, ಆ ದೃಶ್ಯದಲ್ಲಿ ಬರುವಂತ ಅಂದ್ರೆ ಹಾಡಿನ ಒಡೆಯ ಅಂದ್ರೆ ನಮ್ಮ ಬೋಳೆಶಂಕರ ಹಾಡಾಡ್ತಾ ತನ್ನ ಒಂದು ಕೆಲಸವನ್ನ ಸಂತೋಷದಿಂದ ಮಾಡ್ಕೊಂಡು ಹೋಗೋದ್ರಿಂದ ಅವನನ್ನ ಹಾಡಿನ ಒಡೆಯ ಅಂತ ಹೇಳ್ತಾರೆ. ಆ ಹಾಡಿನ ಒಡೆಯ ತನ್ನ ಒಂದು ಶಿವಪುರದ ಬಗ್ಗೆ ಆ ಹಾಡಿ ಅವನು ಹೊಗಳ್ತಾ ಇರುವಂತ ಒಂದು ದೃಶ್ಯವನ್ನ ನಾವು ಆ ಒಂದು ದೃಶ್ಯದಲ್ಲಿ ನೋಡಿದೀವಿ, ಆ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ. ಈಗ ನಾವು ಮುಂದಿನ ದೃಶ್ಯ 10ರಲ್ಲಿ ನಾವು ಏನೇನ್ ವಿಚಾರಗಳನ್ನ ತಿಳ್ಕೊತೀವಿ ಅನ್ನೋದನ್ನ ಬನ್ನಿ ನೋಡೋಣ. ದೃಶ್ಯ 10, ಚಿನ್ನವ ಹೊಗಳಯ್ಯ. ಕೆಲಸದಲ್ಲಿ ತೊಡಗಿರುವ ಬೋಳೆಶಂಕರನಲ್ಲಿಗೆ ಸಾಹುಕಾರ ಓಡಿ ಬರುತ್ತಾನೆ. ಸಾಹುಕಾರ, ಬೋಳೆಶಂಕರ ಎಂಥ ಕೆಲಸ ಮಾಡದೆ, ಜವಾಬ್ದಾರಿ ಹುಡುಗಿಯರಿಗೆ, ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತೆಲ್ಲ ನನಗೆ ಕೊಡಬಾರ್ದಿತ್ತೆ. ನನಗೆ ತುಸು ಹಣ ಸಿಕ್ಕಿದ್ರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ. ಬೋಳೆಶಂಕರ, ಅದಕ್ಕೇನಂತೆ, ಹಾಗೆ ಆಗಲೇಳು. ನಿನಗೀಗಲೂ ನಾನು ಚಿನ್ನದ ನಾಣ್ಯ ಕೊಡಬಲ್ಲೆ, ಆದರೆ ಧಾನ್ಯದಿಂದ ನಾಣ್ಯ ಮಾಡಬೇಕಾಗುತ್ತೆ, ಪರ್ವಾಗಿಲ್ವೇ? ಡಬ್ಬು, ಯಾಕಿರುತ್ತೆ? ಬಿಲ್ಕುಲ್ ಪರ್ವಾಗಿಲ್ಲ ಮಾರಾಯ. ಬೋಳೆಶಂಕರ, ನನ್ನ ಹತ್ರ ಧಾನ್ಯ ಹೆಚ್ಚಿಗಿಲ್ವಲ್ಲ, ಎಷ್ಟು ಬೇಕೀಗ? ಡಬ್ಬು, 1-2 ಚೀಲವಾದ್ರೂ ಬೇಕು. ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ, ರಾಜ ನಮ್ಮ ಬೋಳೆಶಂಕರನ ತೀರ್ಮಾನವನ್ನ ಒಪ್ಪಿ ರಾಜಕುಮಾರಿಯನ್ನ ಕೊಟ್ಟು ಮದುವೆ ಮಾಡ್ಲಿಕ್ಕೆ ರಾಜಕುಮಾರಿಯೇ ಬೋಳೆಶಂಕರನ ಹತ್ರ ಬರ್ತಾಳೆ. ಬೋಳೆಶಂಕರನನ್ನ ಒಪ್ಪಿ ರಾಜಕುಮಾರಿ ಮದುವೆ ಆಗ್ತಾರೆ. ಆಮೇಲೆ ಅಲ್ಲಿ ಆ ಒಂದು ಕೋಡಂಗಿ ರಾಜನಾದಂತಹ ನಮ್ಮ ಬೋಳೆಶಂಕರನನ್ನ ಹೊಗಳ್ತಾರೆ. ಆಗ ರಾಜಕುಮಾರಿ ನಾಚ್ಕೋತಾಳೆ. ಆಮೇಲೆ ಹುಡುಗಿಯರಿಗೆ ಹಾಡು ಹೇಳಲಿಕ್ಕೆ ಹೇಳ್ತಾನೆ. ಹುಡುಗಿಯರು ಹಾಡನ್ನ ಹೇಳ್ತಾರೆ. ಅದಾದ್ಮೇಲೆ ಬೋಳೆಶಂಕರನಿಗೆ ಆ ಹಾಡು ಇಷ್ಟ ಆಗಲ್ಲ. ಆಮೇಲೆ ಅವನು ಚಿನ್ನದ ನಾಣ್ಯಗಳನ್ನ ಮಾಡಿ, ಧಾನ್ಯದಿಂದ ಚಿನ್ನದ ನಾಣ್ಯ ಮಾಡಿ ಹುಡುಗಿಯರಿಗೆ ಕೊಡ್ತಾನೆ. ಆ ನಂತರ ಹುಲ್ಲಿನಿಂದ ಸೈನಿಕರನ್ನ ಮಾಡ್ತಾನೆ. ಸೈನಿಕರು ಕೋವಿಯನ್ನ ಇಟ್ಕೊಂಡು ಹಾಡನ್ನ ಹಾಡ್ತಾರೆ. ಆ ಹಾಡು ಆದ್ಮೇಲೆ ಸೈನಿಕರು ಸಿಟಿಯ ಬಗ್ಗೆ ಅಂದ್ರೆ ನಗರದ ಬಗ್ಗೆ, ಆ ಕೊಳಕು ತುಂಬಿರುವಂತ ನಗರದ ಬಗ್ಗೆ ಹಾಡನ್ನ ಹಾಡ್ತಾರೆ. ಅದೆಲ್ಲ ಕೇಳಿದಂತ ಬೋಳೆಶಂಕರ ತನ್ನ ಶಿವಪುರವನ್ನ ಹೊಗಳ್ತಾ ತನ್ನ ಶಿವಪುರದ ಬಗ್ಗೆ ಒಂದು ಸುಂದರವಾದ ಹಾಡನ್ನ ಹಾಡ್ತಾನೆ. ಇದಿಷ್ಟು ನೋಡ್ತಾ ಇದ್ವಿ. ಇದಾದ್ಮೇಲೆ ಬೋಳೆಶಂಕರ ಏನ್ ಮಾಡ್ತಾನೆ, ತನ್ನ ಒಂದು ಕೆಲಸದಲ್ಲಿ ತೊಡಗ್ತಾ ಇರ್ತಾನೆ. ತನ್ನ ಕೆಲಸವನ್ನ ಮಾಡ್ಕೊಂಡಿರ್ಬೇಕಾದ್ರೆ ಸಾಹುಕಾರ ಕಾಮಣ್ಣ ಅಂದ್ರೆ ಡಬ್ಬಣ್ಣ ಅಂತ ಅವನ ಹೆಸರು. ಆ ಸಾಹುಕಾರ ಕಾಮಣ್ಣ ಏನಿದ್ದಾನೆ, ಇವನ ಅಣ್ಣ, ಅಲ್ಲಿಗೆ ಓಡಿ ಬರ್ತಾನೆ. ಅವನು ಏನ್ ಕೇಳ್ತಾನೆ ಅಂದ್ರೆ, ನೋಡಿ ಅವನು ಹೇಳ್ತಾನೆ, ಬೋಳೆಶಂಕರ ನೀನು ಎಂತ ಕೆಲಸ ಮಾಡ್ಬಿಟ್ಯಪ್ಪ, ನೀನು ಚಿನ್ನದ ನಾಣ್ಯವನ್ನ ಆಟ ಆಡೋ ಮಕ್ಕಳಿಗೆ ಕೊಟ್ಬಿಟ್ಯಾ, ಹುಡುಗಿಯರಿಗೆ ಕೊಡ್ತಾ ಇದೀಯಾ, ನನಗೆ ಕೊಡಬಾರ್ದಿತ್ತಾ? ನನಗೇನಾದ್ರೂ ಆ ಚಿನ್ನದ ನಾಣ್ಯ ಕೊಟ್ಬಿಟ್ಟಿದ್ರೆ ದೇಶದ ಮೂಲೆ ಮೂಲೆಯಲ್ಲೂ ನಾನು ಚಿನ್ನದ ಮೊಟ್ಟೆಯನ್ನ ಇಡೋ ಅಷ್ಟು ಒಂದು ಅಭಿವೃದ್ಧಿಯನ್ನ ನಾನು ಹೊಂದುತ್ತಾ ಇದ್ದೆ ಅಂತ ಹೇಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಆಗ್ಲಿ ಬಿಡು, ಅದಕ್ಕೇನು, ನಿನಗೆ ಚಿನ್ನದ ನಾಣ್ಯ ತಾನೇ ಬೇಕು, ಕೊಡ್ತೀನಿ, ಅದಕ್ಕೆ ಧಾನ್ಯದಿಂದ ಚಿನ್ನದ ನಾಣ್ಯ ಮಾಡ್ಬೇಕಾಗುತ್ತೆ, ಧಾನ್ಯ ಬೇಕು ಅಂತ ಹೇಳ್ತಾನೆ. ಆಗ ಆಯ್ತು ಪರವಾಗಿಲ್ಲ, ನೀನು ಯಾವುದರಿಂದಲೂ ಚಿನ್ನದ ನಾಣ್ಯ ಮಾಡಿಕೊಡು. ಬೋಳೆಶಂಕರ, ನನ್ನ ಹತ್ರ ಧಾನ್ಯ ಸ್ವಲ್ಪ ಕಡಿಮೆ ಇದೆ, ನನ್ನ ಹತ್ರ ಎಷ್ಟಿದೆ ಅಷ್ಟನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಬೇಕು ಅಂದಾಗ 1-2 ಚೀಲವಾದ್ರೂ ಬೇಕು ಅಂತ ಆ ಒಂದು ಡಬ್ಬಣ್ಣ, ಯಾರು ಡಬ್ಬು ಅಂದ್ರೆ ನಮ್ಮ ಈ ಸಾಹುಕಾರ ಕಾಮಣ್ಣನನ್ನ ಡಬ್ಬು ಅಂತ ಕರೀತಾರೆ. ಆ ಡಬ್ಬಣ್ಣ ಹೇಳ್ತಾನೆ, ನನಗೆ 1-2 ಚೀಲ ಬೇಕು ಅಂತ. ಮುಂದೆ ಏನಾಗುತ್ತೆ, ಬೋಳೆಶಂಕರ ಹಾಗೆ ಆಗಲೇಳು ಧಾನ್ಯದ ಚೀಲದ ಹತ್ತಿರ ನಿಂತು ಆಂಡೋಲ್ ಬಾಂಡೋಲ್ ಚಿಗುರಿ ಚಿಕಲಕ್ಕ ಬಕಲಕ್ಕ ಸಾಲಕುದುರಿ ಹನುಮಂತರಾಯ, ಧಾನ್ಯವೆಲ್ಲ ನಾಣ್ಯವಾಗಿ ನಾಣ್ಯವೆಲ್ಲ ಚಿನ್ನ ಆಗ್ಲಿ, ಬಚ್ಚಾ ಬೋಲ್ ಬೌಲಾತಿ ಬೋಲ್, ಹಾಮ್
ಲಂಗೋಟಿ ಕೋಲ್ ಅಂತ ಒಂದು ಮಂತ್ರ ಹೇಳ್ತಾನೆ. ಡಬ್ಬು, ಅಬ್ಬಾ ಇದೆಲ್ಲ ಅಸಲಿ ಚಿನ್ನ ಏನಪ್ಪ? ಬೋಳೆಶಂಕರ, ನೀನೇ ನೋಡಿಕೊಳ್ಳಣ್ಣ. ಡಬ್ಬು, ಕಣ್ಣುಗಳನ್ನೇ ನಂಬಲಿಕ್ಕಾಗುತ್ತಿಲ್ಲ. ಅಬ್ಬಬ್ಬಾ, ಅಸಲಿ ಚಿನ್ನದ ನಾಣ್ಯಗಳು. ಬೋಳೆಶಂಕರ ಏನ್ ಮಾಡ್ತಾನೆ, ಆ ಧಾನ್ಯದ ಒಂದು ಚೀಲದಲ್ಲಿ ಏನು ಆ ಮಂತ್ರ ಪಿಶಾಚಿ ಹೇಳ್ಕೊಟ್ಟಿತ್ತೋ ಆ ಮಂತ್ರವನ್ನ ಹೇಳ್ತಾನೆ. ಈ ಮಂತ್ರವನ್ನೆಲ್ಲ ಹೇಳಿದ ತಕ್ಷಣ ಆ ಚೀಲ ಪೂರ್ತಿಯಾಗಿ ಚಿನ್ನದ ನಾಣ್ಯವಾಗಿ ಪರಿವರ್ತನೆ ಆಗುತ್ತೆ. ಚೀಲದಲ್ಲಿ ಧಾನ್ಯ ಚಿನ್ನದ ನಾಣ್ಯವಾಗಿ ಪರಿವರ್ತನೆ ಆಗುತ್ತೆ. ಆಗ ಡಬ್ಬು ಕೇಳ್ತಾನೆ, ಅಬ್ಬಾ ಇಷ್ಟೊಂದು ಚಿನ್ನದ ನಾಣ್ಯನಾ, ಇದೆಲ್ಲ ಅಸ್ಲಿನಾ, ಅಂದ್ರೆ ಇದು ರಿಯಲ್ಲಾ ಅಂತ ಕೇಳ್ತಾನೆ. ನೋಡು, ನೀನೇ ಅದನ್ನ ಮುಟ್ಟಿ ನೋಡು ಅಂತ ಹೇಳ್ತಾನೆ. ಕಣ್ಣುಗಳಿಗೆ ನಂಬಕ್ಕಾಗೋದಿಲ್ಲ ಅಂತ ಅವನಣ್ಣ ಹೇಳ್ತಾನೆ. ಈಗ ಮುಂದೆ ಬೋಳೆಶಂಕರ, ಈ ಚಿನ್ನದಿಂದ ತಿರ್ಗಾ ಧಾನ್ಯ ಮಾಡ್ಬೇಕಾದ್ರೆ ಡಬ್ಬು, ಬೇಡ ಬೇಡ ಚಿನ್ನ ಸಾಕನ್ನೋದುಂಟೆ. ಬೋಳೆಶಂಕರ, ಹೌದು, ಚಿನ್ನ ತಿಂದು ಬದುಕಲಾಗುತ್ತಾ? ಡಬ್ಬು, ಇಲ್ಲ, ಹಾಗಂತ ಮಣ್ಣು ತಿಂದು ಬದುಕಲಾಗೋದಿಲ್ಲ ತಮ್ಮ. ಚಿನ್ನ ಅಂದ್ರೆ ಏನಂದ್ಕೊಂಡೆ? ಚಿನ್ನವ ಹೊಗಳಯ್ಯ, ನಾಣ್ಯವ ಹೊಗಳಯ್ಯ, ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳು. ಹೊಗಳುವುದಕ್ಕೆ ನಾಲೆಗೆ ಏಳದಿದ್ರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು. ಎರಡೆರಡು ಸೇರಿದರೆ ಎಷ್ಟಾಯಿತಪ್ಪ? ಬೋಳೆಶಂಕರ 4. ಏನೋ ಬೋಳೆಶಂಕರ ಹೇಳ್ತಾನೆ, ಈ ಚಿನ್ನದ ನಾಣ್ಯವನ್ನ ತಿರುಗಿ ನಾನು ಧಾನ್ಯ ಮಾಡ್ಬಿಡ್ಲಾ? ಯಾಕೆಂದ್ರೆ ತಿನ್ಲಿಕ್ಕೆ ಬೇಕಲ್ಲ, ಧಾನ್ಯ ಇಲ್ಲ. ಆಗ ಡಬ್ಬು ಹೇಳ್ತಾನೆ, ಬೇಡ ಬೇಡ ಚಿನ್ನನೇ ಸಾಕು. ಆಗ ಬೋಳೆಶಂಕರ ಹೇಳ್ತಾನೆ, ಹೌದಾ, ಚಿನ್ನಲ್ಲಿ ತಿನ್ನಕ್ಕಾಗುತ್ತಾ? ಆಗ ಬೋಳೆಶಂಕರನ ಅಣ್ಣ ಹೇಳ್ತಾನೆ, ಇಲ್ಲ, ಹಾಗಂತ ಮಣ್ಣು ತಿನ್ನಕ್ಕಾಗುತ್ತಾ? ನನಗೆ ಚಿನ್ನ ಬೇಕು ಅಂತ ಹೇಳ್ತಾನೆ. ಆಮೇಲೆ ಚಿನ್ನವನ್ನ ಹೊಗಳ್ತಾ ಒಂದು ಹಾಡನ್ನ ಹೇಳ್ತಾನೆ. ಚಿನ್ನವ ಹೊಗಳಯ್ಯ, ನಾಣ್ಯವ ಹೊಗಳಯ್ಯ, ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳು. ಅವನಿಗೆ ಚಿನ್ನವೇ ಜಗದಲ್ಲಿ ಮಿಗಿಲು. ಹೊಗಳುವುದಕ್ಕೆ ನಾಲಿಗೆ ಏಗದಿದ್ರೆ, ಅಂದ್ರೆ ಬರ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇರು, ಅದೇ ಮಿಗಿಲು. ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಅಂತ ಬೋಳೆಶಂಕರನನ್ನ ಕೇಳ್ಬೇಕಾದ್ರೆ 2 ಸೇರಿದ್ರೆ 4 ಅಂತ ಬೋಳೆಶಂಕರ ಉತ್ತರ ಹೇಳ್ತಾನೆ. ಡಬ್ಬು ಹೇಳ್ತಾನೆ, ತಪ್ಪು. 2 ಸೇರಿದರೆ 7-8 ಆಗುವ ಅದ್ಭುತಕ್ಕೆ ತಲೆಬಾಗಿ ಬಾಯಿ ತುಂಬ ಹೊಗಳು. ಹೊಗಳುವುದಕ್ಕೆ ನಾಲಿಗೆ ಏಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು. ಕೈಯಿಂದ ಕೆಲಸ ಮಾಡುತ್ತೀಯ, ತಲೆಯಿಂದ ಕೆಲಸ ಮಾಡುತ್ತೀಯ ನೀನು? ಬೋಳೆಶಂಕರ, ಕೈಯಿಂದ. ಡಬ್ಬು, ಕೂತಲ್ಲೇ ತಲೆಯಿಂದ ಕಾಯಕ ಮಾಡುತ್ತಾ ಲೋಕವನ್ನಾಳುವನ ಮಹಿಮೆಯ ಹೊಗಳು. ಹೊಗಳುವುದಕ್ಕೆ ನಾಲಿಗೆ ಏಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು. ಚಿನ್ನದ ನಾಣ್ಯದ ಮ್ಯಾಲಿನ ಗೊಂಬೆಯ ನುಡಿಗಳ ನೇನಂದಾರೇ ಕೇಳುವೆಯಾ? ಬೋಳೆಶಂಕರ, ಇಲ್ಲ. ಡಬ್ಬು, ಮಾತಾಡೋ ರಾಜನ ಹಾಡುವ ರಾಣಿಯ ನುಡಿಗಳ ನೇನೆಂದಾರೆ ಕೇಳಿರುವೆಯಾ? ಬೋಳೆಶಂಕರ, ಇಲ್ಲ. ಡಬ್ಬು, ಕೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ 1000 ಪಾಲಿಗೆ ಮಿಗಿಲೆಂದು ಹೇಳು. ಬೋಳೆಶಂಕರ, ಬಾಯಿ ಮುಚ್ಚಿರುವುದೇ 1000 ಪಾಲಿಗೆ ಮಿಗಿಲು. ಚಿನ್ನ ನೋಡಿ ನಿನಗಿಷ್ಟು ಸಂತೋಷವಾಗುತ್ತದೆ ಅಂತ ಗೊತ್ತೇ ಇರಲಿಲ್ಲ. ಇನ್ನಷ್ಟು ಬೇಕಾದರೆ ಸುಗ್ಗಿ ಆದ ಮೇಲೆ ಬಾ, ಈ ಸಲ ಪೈರು ಚೆನ್ನಾಗಿದೆ. ಸಾವುಕಾರ, ತುಸು ಹೊತ್ತು ಇಲ್ಲೇ ಇರು, ಗಾಡಿ ತಂದು ತಗೊಂಡೋಗ್ತೀನಿ. ಹುಷಾರು ತಮ್ಮ, ಯಾರಾದರೂ ಚೀಲಕ್ಕೆ ಕೈ ಹಾಕಿಯಾರು, ನೀನು ಅಷ್ಟೇ ಕೈ ಹಾಕಬೇಡ. ಸಾವುಕಾರ ಓಡಿ ಹೋಗುವನು. ಇನ್ನೊಂದು ಕಡೆಯಿಂದ ಕೋಡಂಗಿ ಮತ್ತು ಸರದಾರ ಸೋಮಣ್ಣ ಬರುವರು. ಈಗ ಏನಾಗುತ್ತೆ ಅಂದ್ರೆ, ಅವನು ಕೇಳಿರುವಂತ, ಅವನು ಹಾಡ್ತಾ ಏನ್ ಕೇಳ್ತಾನೆ, 2 ಸೇರಿದ್ರೆ ಎಷ್ಟಾಗತ್ತೆ ಅಂದ್ರೆ, ಆಗ ಬೋಳೆಶಂಕರ 4 ಅಂತಾನೆ. ಆಗ ಡಬ್ಬು ಹೇಳ್ತಾನೆ, ಅಣ್ಣ ಹೇಳ್ತಾನೆ ತಪ್ಪು ಅಂತ. ಯಾಕೆ? 2 ಸೇರಿದರೆ 7-8 ಆಗುವ ಅದ್ಭುತಕ್ಕೆ ತಲೆಬಾಗಿ ಬಾಯಿ ತುಂಬ ಹೊಗಳು. ಅಂದ್ರೆ ಪಿಶಾಚಿ ಕಲ್ಸಿತ್ತಲ್ಲ ಇಸ್ಪಿಟ್ ಆಡುವಂತ ಬುದ್ಧಿ, ಅದು ಇವನಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವನು ಚಿನ್ನದ ನಾಣ್ಯವನ್ನ ಇವನಿಂದ ಧಾನ್ಯದಿಂದ ಚಿನ್ನದ ನಾಣ್ಯ ಮಾಡಿಸ್ಕೋತಾನೆ ಅಣ್ಣ. ಆ ತಪ್ಪು ಆಟವನ್ನ ಅವನು ಹಾಡ್ತಾನೆ, ಹೊಗಳ್ತಾ ಆಡ್ತಾನೆ. 2 4 ಅಲ್ಲ, 7-8 ಆಗ್ಬೋದು. ಅದು ಹೇಗೆ ಅಂದ್ರೆ, ಒಂದು ಅದ್ಭುತವಾದಂತ ಒಂದು ಆಟವನ್ನ ಆಡಿದಾಗ ನಮಗೆ ಈ 4 ಅನ್ನೋದು 8 ಆಗುತ್ತೆ ಅಂತ ಹೇಳ್ತಾನೆ. ಅದರಿಂದ ನೀನು ಏನೋ ಗೊತ್ತಿದ್ರೆ ಹೇಳು, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರು. ಆಮೇಲೆ ಹೇಳ್ತೇನೆ, ಕೈಯಿಂದ ಕೆಲಸ ಮಾಡ್ತೀಯಾ ತಲೆಯಿಂದ ಕೆಲಸ ಮಾಡ್ತೀಯಾ ಅಂತ ಪ್ರಶ್ನೆ ಕೇಳ್ತಾನೆ ಬೋಳೆಶಂಕರನನ್ನ ಅಣ್ಣ. ಆಗ ಇವನು ಹೇಳ್ತಾನೆ, ಕೈಯಿಂದ ಕೆಲಸ ಮಾಡ್ತೀನಿ ಅಂತ. ಇವನು ಶ್ರಮಜೀವಿ ಅಲ್ವಾ, ಕೈಯಿಂದ ಕೆಲಸ ಮಾಡ್ತೀನಿ. ಆಗ ಅವನು ಹೇಳ್ತಾನೆ, ಕೂತಲ್ಲೇ ತಲೆಯಿಂದ ಕೆಲಸ ಮಾಡುವವನು ಲೋಕವನ್ನಾಳುವನು ಮಹಿಮಾ, ಅಂದ್ರೆ ಅವನೇ ದೊಡ್ಡವನು. ತಲೆಯಿಂದ ಕೆಲಸ ಮಾಡೋದು ಅಂದ್ರೆ ಕೂತ್ಕೊಂಡಲ್ಲೇ ಸೋಮೇರಿ ತರ ತಲೆಯನ್ನು ಉಪಯೋಗಿಸಿ ಈ ತರ
ಕೆಲಸವನ್ನ ಮಾಡಿದ್ರೆ ಮಾಡುವವನೇ ಮಹಿಮೆ ಅಂದ್ರೆ ದೊಡ್ಡವನು ಅಂತ ಅಣ್ಣ ಹೇಳ್ತಾನೆ. ಈ ಹೊಗಳೋದಿದ್ರೆ ನಾಲಿಗೆ ಇಂದ ಈ ತರ ಹೊಗಳು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ತಾನೆ. ಆಮೇಲೆ ಕೇಳ್ತಾನೆ, ಚಿನ್ನದ ನಾಣ್ಯದ ಮೇಲಿನ ಗೊಂಬೆಯ ನುಡಿಗಳನ್ನೆಂದಾರೆ ಕೇಳಿರುವೆಯಾ? ಚಿನ್ನದ ನಾಣ್ಯದ ಮೇಲೆ ಇರುವಂತ ಗೊಂಬೆಗಳು ಮಾತಾಡೋದನ್ನ ಏನಾದ್ರೂ ಕೇಳಿದೀಯಾ ಅಂತ ಕೇಳ್ತಾನೆ. ಆಗ ಬೋಳೆಶಂಕರ ಪಾಪ ಇಲ್ಲ ಅಂತಾನೆ. ಬೋಳೆಶಂಕರ ಪಾಪ ಹೇಳ್ತಾನೆ ಇಲ್ಲ ಅಂತ. ಡಬ್ಬು ಹೇಳ್ತಾನೆ, ಮಾತಾಡೋ ರಾಜನ ಹಾಡುವ ರಾಣಿಯ ನುಡಿಗಳನ್ನೆಂದಾರೆ ಕೇಳಿರುವೆಯಾ? ಅಂದ್ರೆ ಅಲ್ಲಿ ಕಾರ್ಡ್ಸ್ ಆಟದಲ್ಲಿ ರಾಜಾರಾಣಿ ಎಲ್ಲ ಬರ್ತಾರಲ್ಲ, ಆ ತರದ ಆಟಗಳನ್ನ ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಈಗ ಬೋಳೆಶಂಕರ ಹೇಳ್ತಾನೆ ಇಲ್ಲ. ಡಬ್ಬು ಹೇಳ್ತಾನೆ, ಕೇಳದಿದ್ರೆ ಬಾಯಿ ಮುಚ್ಕೊಂಡಿರೋದೆ 1000 ಪಾಲಿಗೆ ಮಿಗಿಲು ಅಂತ ಹೇಳ್ತಾನೆ. ಆಮೇಲೆ ಬೋಳೆಶಂಕರನು ಹೇಳ್ತಾನೆ, ಹೌದು, ನನಗೇನು ಗೊತ್ತಿಲ್ಲ ಅಂದ್ರೆ ನಾ ಬಾಯಿ ಮುಚ್ಕೊಂಡಿರೋದೇ ವಾಸಿ ಅಲ್ವಾ, ಇನ್ನೇನು ಕೇಳಕ್ಕಿರೋದು ಅಂತ ಹೇಳ್ತಾನೆ. ಆಮೇಲೆ ಬೋಳೆಶಂಕರ ಹೇಳ್ತಾನೆ, ಅಣ್ಣ ನಿನಗೆ ಚಿನ್ನದ ನಾಣ್ಯ ಅಂದ್ರೆ ಇಷ್ಟೊಂದು ಇಷ್ಟ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ಸುಗ್ಗಿ ಕಾಲ ಅಂದ್ರೆ ಧಾನ್ಯಗಳೆಲ್ಲ ಬೆಳೆದು ಫಸಲೆಲ್ಲ ಬಂದ ಆ ಒಂದು ಕಾಲದಲ್ಲಿ ನೀನು ನನ್ನ ಹತ್ರ ಬಾ, ನಾನು ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯವನ್ನ ಧಾನ್ಯದಿಂದ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಾವುಕಾರ, ತುಸು ಹೊತ್ತು ಇಲ್ಲೇ ಇರು, ಆಯ್ತು ತುಸು, ಈಗ ಸ್ವಲ್ಪ ಹೊತ್ತು, ತುಸು ಹೊತ್ತು ಅಂದ್ರೆ ಸ್ವಲ್ಪ ಹೊತ್ತು ಇಲ್ಲೇ ಇರು, ಈ ಒಂದು ಚೀಲವನ್ನ ನೋಡ್ಕೊಂಡಿರು, ಇದ್ರೊಳಗಡೆ ನೀನ್ ಕೈ ಹಾಕ್ಬೇಡ, ಅದ್ರ ಜೊತೆಗೆ ಬೇರೆಯವರು ತಗೊಳ್ಳೋದ ಹಾಗೆ ನೋಡ್ಕೋ ಅಂತ ಹೇಳಿ ನಾನೇನು ಗಾಡಿಯನ್ನ ತಗೊಂಬರ್ತೀನಿ ಅಂತ ಹೇಳಿ ಅವನು ಹೋಗ್ತಾನೆ. ಸಾವುಕಾರ ಹೋದ ತಕ್ಷಣ ಕೋಡಂಗಿ ಮತ್ತೆ ಸರ್ದಾರ ಸೋಮಣ್ಣ ಅವನ ಇನ್ನೊಂದು ಅಣ್ಣ ಅಲ್ಲಿಗೆ ಬರ್ತಾರೆ. ಸಾವುಕಾರ ಕಾಮಣ್ಣನಿಗೆ ಏನ್ ಕೊಟ್ಟಾಯ್ತು? ಚಿನ್ನದ ಧಾನ್ಯದಿಂದ ಚಿನ್ನದ ನಾಣ್ಯ ಮಾಡಿ ಕೊಟ್ಟಾಯ್ತು. ಅವನ ಒಂದು ಕಾಟ್ಸಾಟ, ಇಸ್ಪಿಟ್ ಆಟ ಏನಿದೆ, ಆ ಇಸ್ಪಿಟ್ ಆಟಕ್ಕೋ ಏನೋ ಒಂದು ಆಟಕ್ಕೆ ಅವನು ಉಪಯೋಗಿಸ್ಲಿಕ್ಕೆ ಅದನ್ನ ತಗೊಂಡೋದ. ಈಗ ಸರ್ದಾರ ಸೋಮಣ್ಣ ಬರ್ತಾನೆ. ಏನೋ ತಮ್ಮ, ನೀನು ತಯಾರಿಸಿದ ಜವಾನರನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ, ಸಂತೋಷ ಆಯ್ತಪ್ಪ. ಜವಾನರನ್ನ ಹುಟ್ಟಿಸೋ ವಿದ್ಯೆ ನಿನ್ನ ಹತ್ರ ಇದೆ ಅಂತ ಗೊತ್ತಿದ್ದಿದ್ರೆ ನಾನೇ ರಾಜನಾಗಿರುತ್ತಿದ್ದೆ. ನೀನು ಹೇಳಲೇ ಇಲ್ಲ, ನಾನು ಕೇಳಲೇ ಇಲ್ಲ ಅಂತಿಟ್ಕೋ. ಇರ್ಲಿ, ಆಗ್ಲೇ ಇದ್ರಲ್ಲ ಆ ಜವಾನರೆಲ್ಲ ಎಲ್ಲಿ? ಆಗ್ಲೇ ಇದ್ರಲ್ಲ ಆ ಜವಾನರೆಲ್ಲ ಎಲ್ಲಿ? ಆಗ ಬೋಳೆಶಂಕರ ಹೇಳಿತಾನೆ, ಹಾಡಿದರು ಕುಣಿದರು ಹೊರಟೋದ್ರು. ಸರ್ದಾರ ಎಲ್ಲಿಗೆ? ಬೋಳೆಶಂಕರ ಮೂಲದಲ್ಲಿ ಏನಿದ್ದರು ಆ ಅವಸ್ಥೆಗೆ. ಸರ್ದಾರ, ಜವಾನರು ಹಾಗೆ ಇರ್ಬೇಕು ಕೇಳು, ಸೇನಾಪತಿ ಹೇಳಿದ ಹಾಗೆ ಕೇಳಬೇಕು. ಅವರನ್ನ ಹೇಗೆ ಮಾಡಿದೆ? ಬೋಳೆಶಂಕರ, ಅವರಿಂದ ನಿನಗೇನಾಗಬೇಕಾಗಿದೆ? ಸರ್ದಾರ, ಒಳ್ಳೆ ಪ್ರಶ್ನೆ. ಜವಾನರಿದ್ದರೆ ಏನು ಆಗ್ಬೋದು, ಏನೂ ಮಾಡ್ಬೋದು. ಒಳ್ಳೆ ಪ್ರಶ್ನೆ. ಜವಾನರಿದ್ದರೆ ಏನು ಆಗ್ಬೋದು, ಏನು ಮಾಡ್ಬೋದು? ಬೇಕಾದ್ರೆ ರಾಜ್ಯ ಕಟ್ಬೋದು, ರಾಜ್ಯ ಗೆಲ್ಬಹುದು. ಅಂದ್ರೆ ಇವನು ಪುನಃ ತಮ್ಮನ ಹತ್ರ ಬರ್ತಾನೆ. ನೋಡು, ನೀನು ಎಂಥ ಜವಾನರನ್ನ ಮಾಡಿದ್ಯಾ, ಅವ್ರನ್ನ ನೋಡಿ ಆಶ್ಚರ್ಯ ಆಗೋಯ್ತು, ನನಗೂ ಬೇಕಿತ್ತು ಅಂತ ಜವಾನರು, ನೀನು ಇಷ್ಟೊಂದು ಶಕ್ತಿ ಇದೆ ನಿನ್ನ ಹತ್ರ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾನೆ. ಅವರೆಲ್ಲ ಎಲ್ಲೋದ್ರು, ಏನ್ ಮಾಡುತ್ತಿದ್ದಾರೆ ಅಂತ ಕೇಳ್ಬೇಕಾದ್ರೆ ಅವ್ರು ಹಾಡಿದ್ರು ಕುಣಿದ್ರು ಆಮೇಲೆ ಹೊರಟೋದ್ರು ಅಂತ ಹೇಳ್ತಾನೆ. ಎಲ್ಲಿಗೋದ್ರು? ಅವ್ರು ಎಲ್ಲಿ ಇದ್ರೋ, ಯಾವ ಅವಸ್ಥೆಯಲ್ಲಿದ್ರೋ ಆ ಅವಸ್ಥೆಗೆ ಹೋದ್ರು. ಯಾವ ಅವಸ್ಥೆ? ಅವರು ಹುಲ್ಲಿನಿಂದ ಬಂದಿದ್ದಲ್ವಾ, ಮತ್ತೆ ಹುಲ್ಲಾಗಿ ಹೋಗಿದ್ದಾರೆ, ಆದ್ರೆ ಆ ಅವಸ್ಥೆಗೆ ಹೋಗಿದ್ದಾರೆ. ಜವಾನರು ಹಾಗೆ ಇರ್ಬೇಕೇಳು, ಸೇನಾಧಿಪತಿ ಹೇಳಿದಾಗೆ ಕೇಳಬೇಕು. ಅಂದ್ರೆ ಇವನ ಪ್ರಕಾರ ಅಂದ್ರು ಜವಾನರು ಸೇನಾಧಿಪತಿ ಹತ್ರ ಹೋಗಿರ್ಬೇಕು ಅಂತ. ಆಗ ನೀನು ಹೇಗ್ ಮಾಡ್ದೆ ಅವ್ರನ್ನೆಲ್ಲ ಅಂತ ಕೇಳ್ಬೇಕಾದ್ರೆ ಅವರಿಂದ ನಿನಗೇನಾಗ್ಬೇಕು ಅಂತ ಬೋಳೆಶಂಕರ ಅಣ್ಣನನ್ನ ಕೇಳ್ತಾನೆ. ಆಗ ಅಣ್ಣ ಹೇಳ್ತಾನೆ, ಅಯ್ಯೋ, ಜವಾನರಿಂದ ಏನಾಗ್ಬೇಕು ಅಂತ ಕೇಳ್ತೀಯ ನೀನು? ಏನು ಬೇಕಾದ್ರೂ ಆಗ್ಬೋದು, ನಾವು ಇಡೀ ದೇಶವನ್ನ ಬೇಕಾದ್ರೂ ಕಟ್ಟಬಹುದು ಅಂತ ಹೇಳ್ತಾನೆ. ಬೋಳೆಶಂಕರ, ಹೌದಾ? ಹಾಗಿದ್ರೆ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನಿನಗೆ ಎಷ್ಟು ಬೇಕು ಅಷ್ಟು ಜವಾನರನ್ನ ಮಾಡಿ ಕೊಡ್ತೇನೆ. ಈ ಸಲ ಹುಲುಸಾಗಿ ಬೆಳೆದಿದೆ, ಎಷ್ಟು ಜನ ಜವಾನರು ಬೇಕು? ಸರ್ದಾರ, ಸದ್ಯಕ್ಕೆ ಕೆಲವು 1000 ಜವಾನರು ಸಾಕು. ಬೋಳೆಶಂಕರ, ಕೊಟ್ಟೇನು, ಆದರೆ ನಾನು ನಿನಗೆ ಜವಾನರನ್ನು ಮಾಡಿಕೊಟ್ಟ ತಕ್ಷಣ ನೀನು ಅವರನ್ನು ಕರೆದುಕೊಂಡು ಈ ಹಳ್ಳಿಯಿಂದ ಹೊರಟು ಬಿಡಬೇಕು. ಅವರಿಗೇನಾದರೂ ಹೊಟ್ಟೆಗೆ ಹಾಕಬೇಕಾಗಿ ಬಂದರೆ ಕಷ್ಟ. ಒಂದೇ ದಿನದಲ್ಲಿ ಅವರು ಶಿವಪುರವನ್ನೆಲ್ಲ ತಿಂದು ಬಿಡುತ್ತಾರೆ. ಸರ್ದಾರ, ನಾನಾದರೂ ಇಲ್ಲಿದ್ದು ಮಾಡೋದೇನಿದೆ, ಆ ಕ್ಷಣವೇ ಹೊರಟು ಬಿಡುತ್ತೇನೆ ಅಂದ್ರೆ ಬೋಳೆಶಂಕರ ಹೇಳ್ತಾನೆ, ಹೌದಾ, ನಿನಗೆ ಇಷ್ಟೊಂದು ಜವಾನರ ಅವಶ್ಯಕತೆ ಇದೆ ಅಂತ ಗೊತ್ತಿದ್ರೆ ನಾನು ಮಾಡ್ಕೊಡ್ತಿದ್ನಲ್ಲ. ಈ ವರ್ಷ ನನಗೆ ತುಂಬಾ ಹುಲುಸಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದೆ. ಆ ಬೆಳೆಯಿಂದ ನನಗೆ
ಏನ್ ಬರುತ್ತೆ, ಹುಲ್ಲು ಬರುತ್ತೆ. ಆ ಹುಲ್ಲಿನಿಂದ ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ಜವಾನರನ್ನ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ನಿನಗೆ ಎಷ್ಟು ಬೇಕು ಅಂತ ಕೇಳಿದಾಗ ನನಗೆ ಸದ್ಯಕ್ಕೆ ಕೆಲವು ಸಾವಿರ ಜವಾನರು ಸಾಕು ಅಂತ ಅಣ್ಣ ಹೇಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಸರಿಯಪ್ಪ, 1000 ಮಾಡ್ಕೊಡ್ತೀನಿ, ಆದ್ರೆ ಅವ್ರನ್ನ ನೀನೇನ್ ಮಾಡ್ಬೇಕು, ತಕ್ಷಣ ಈ ಹಳ್ಳಿಯಿಂದ ಕರ್ಕೊಂಡು ಹೊರಗಡೆ ಹೋಗ್ಬಿಡ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಏನಾದ್ರು ಆದ್ರೆ ಇಡೀ ಶಿವಪುರವನ್ನೇ ತಿಂದ್ಬಿಡ್ತಾರೆ. ಅಷ್ಟು ಸಾವಿರ ಅಲ್ವಾ, ಅಷ್ಟು ಸಾವಿರ ಜನರಿಗೆ ಅನ್ನ ಹಾಕಕ್ಕೆ ಶಿವಪುರದಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಸರ್ದಾರ ಹೇಳ್ತಾನೆ, ಆಯ್ತು, ನಾನು ಜವಾನರನ್ನ ಇಲ್ಲಿ ಇಟ್ಕೊಂಡು ಏನ್ ಮಾಡ್ಲಿ, ನಾನು ಕರ್ಕೊಂಡು ಹೋಗ್ತೀನಿ ಬೇರೆ ದೇಶಕ್ಕೆ ಅಂತ ಅವನು ಹೇಳ್ತಾನೆ. ಬೋಳೆಶಂಕರ, ಹಾಗಿದ್ದರೆ ಇಕೋ ಹುಲ್ಲು ತಗೊಂಡು ನಿಲ್ಲಿಸಿ, ಆಂಡೋಲ್ ಬಾಂಡೋಲ್ ಚಿಗುರಿ, ಚಿಕ್ಕಲಕ್ಕ ಬಕ್ಕಲಕ್ಕ ಸಾಲತ್ ಕುದುರಿ ಹನುಮಂತರಾಯ, ಹುಲ್ಲಿನೆಸೆಳು ಜವಾನರಾಗ್ಲಿ ಬಚ್ಚಾ ಬೋಲ್, ಬೊಲಾತಿ ಬೋಲ್, ಹಾಮ್ ಲಂಗೋಟಿ ಬೋಲ್. ಜವಾನರು ಮಾರ್ಚ್ ಫಾಸ್ಟ್ ಮಾಡುತ್ತಾ ಬರುತ್ತಾರೆ. ಅವನು ಮತ್ತೆ ಪಿಶಾಚಿ ಹೇಳ್ಕೊಟ್ಟಂತ ಒಂದು ಮಂತ್ರವನ್ನ ಅವನು ಆ ಹುಲ್ಲಿನ ಮೇಲೆ ಹೇಳ್ತಾನೆ. ಆಗ ಜವಾನರು ಒಂದು ಸೈನಿಕರ ಒಂದು ಮಾರ್ಚ್ ಫಾಸ್ಟ್ ಮಾಡ್ತಾ, ಅಂದ್ರೆ ಅವರ ಒಂದು ಸಿಸ್ಟಮ್ ಅಲ್ಲಿ ಅವರು ಬರ್ತಾರೆ ಹೊರಗಡೆ. ಬೋಳೆಶಂಕರ, ಇಷ್ಟು ಜನ ಸಾಕೆ? ಸರ್ದಾರ, ಸಾಕು ಸಾಕು, ತುಂಬಾ ಉಪಕಾರವಾಯಿತು. ಬೆಪ್ತಕ್ಕಡಿ ನೋಡ್ತಾ ಇರೋ ಪ್ರಪಂಚವನ್ನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಕೊಂಡು ಬಂದು ನಿನ್ನನ್ನು ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ನೀಡುತ್ತೇನೆ. ಬೋಳೆಶಂಕರ, ಸರಿಯಪ್ಪ, ನಿನಗೆ ಇನ್ನೂ ಜವಾನರು ಬೇಕಾದ್ರೆ ಮತ್ತೆ ಬಾ, ಮಾಡಿಕೊಡುತ್ತೇನೆ, ಆದರೆ ಮುಂದಿನ ಸಲ ಹುಲ್ಲನ್ನು ನೀನೇ ತರಬೇಕು ಅಷ್ಟೇ. ಸರ್ದಾರ, ಖಂಡಿತ ಆಗಲಪ್ಪ. ಬೋಳೆಶಂಕರ, ಹೋಗಿ ಬಾ, ಶಿವ ನಿನಗೆ ಒಳ್ಳೇದ್ ಮಾಡ್ಲಿ. ಸೈನಿಕರೊಂದಿಗೆ ಸರದಾರ ಹೋಗುವನು. ಬೋಳೆಶಂಕರ ಹೇಳ್ತಾನೆ, ಇಷ್ಟು ಜನರು ಸಾಕ ಅಂತ ಒಂದಷ್ಟು 1000 ಜನರನ್ನ ಹುಲ್ಲಿನಿಂದ ಸೈನಿಕರನ್ನ ಮಾಡ್ಕೊಡ್ತಾನೆ ಬೋಳೆಶಂಕರ ಅಣ್ಣನಿಗೆ. ಆಗ ಅಣ್ಣನನ್ನ ಕೇಳುವಾಗ, ಸಾಕು ಸಾಕು, ಇಷ್ಟು, ಇದಕ್ಕಿಂತ ನನಗೆ ಜಾಸ್ತಿ ಆಯ್ತು, ಇಷ್ಟು ಸಾಕು, ನೋಡು ಇವ್ರನ್ನ ಕರ್ಕೊಂಡೋಗಿ ನಾನು ದೇಶ ಕಟ್ಟಿ ಏನ್ ಮಾಡ್ತೀನಿ, ಪ್ರಪಂಚದಲ್ಲೆಲ್ಲ ಗೆದ್ದುಬಿಟ್ಟು ತಲೆ ಮೇಲೆ ಕಿರೀಟ ಹೊತ್ಕೊಂಡು ಬಂದು ನಿನಗೆ ನಾನು ದೊಡ್ಡದಾದ ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಬೋಳೆಶಂಕರ ಹೇಳ್ತಾನೆ, ಆಯ್ತು ಸರಿ, ನಿನಗೆ ಈಗ ಸಾಕಲ್ಲ, ನಿನಗೇನಾದ್ರೂ ಮತ್ತೆ ಜವಾನರು ಬೇಕು ಅಂದ್ರೆ ನೀನನ್ನು ಬಂದು ನನ್ನನ್ನು ಕೇಳು, ನಾನು ಮಾಡ್ಕೊಡ್ತೀನಿ, ಆದ್ರೆ ಇನ್ನೊಂದ್ಸಲ ಬಂದಾಗ ಬರ್ಬೇಕಾದ್ರೆ ಹುಲ್ಲಿನ ಕಂತೆಯನ್ನ ನೀನೇ ತರಬೇಕು ಅಂತ ಹೇಳ್ತಾನೆ. ಆಗ ಸರ್ದಾರ ಹೇಳ್ತಾನೆ, ಆಯ್ತು, ಖಂಡಿತ ನಾನೇ ತಗೊಂಬರ್ತೀನಿ ಅಂತ ಹೇಳಿ ಹೊರಡುತ್ತಾನೆ. ಆಗ ಬೋಳೆಶಂಕರ, ಹೋಗಿ ಬಾ, ಶಿವ ನಿನಗೆ ಒಳ್ಳೇದ್ ಮಾಡ್ಲಿ ಅಂತ ಈ ಸರ್ದಾರ ಅಣ್ಣನನ್ನು ಕೂಡ ಅವನ ಇಚ್ಛೆಗೆ ಬೇಕಾದಂತ ವಸ್ತುಗಳನ್ನೆಲ್ಲ ಕೊಟ್ಟು ಕಳಿಸ್ತಾನೆ. ಹಾಗೆ ಎಲ್ರು ಸೈನಿಕರೊಂದಿಗೆ ಸರ್ದಾರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕೂಡ ಬೋಳೆಶಂಕರನ ಒಳ್ಳೆತನವನ್ನ ನೋಡಿ ಬೋಳೆಶಂಕರ ತನಗೆ ಸಿಕ್ಕಿರುವಂತ ಆ ಮಂತ್ರದ ಶಕ್ತಿಯಿಂದ ಅಣ್ಣನಿಗೆ ಚಿನ್ನದ ನಾಣ್ಯ ಮಾಡ್ಕೊಡ್ತಾನೆ, ಇಲ್ಲಿ ಸೈನಿಕರನ್ನ ಮಾಡ್ಕೊಡ್ತಾನೆ. ಹಾಗೆ ಹಾಡನ್ನ ಹಾಡದಂತ ಹುಡುಗಿಯರಿಗೂ ಕೂಡ ಚಿನ್ನದ ನಾಣ್ಯವನ್ನ ಕೊಡ್ತಾನೆ. ಈ ರೀತಿ ಬೋಳೆಶಂಕರ ತನಿಗೆ ಅಂತ ಏನನ್ನೂ ಮಾಡ್ಕೊಳ್ಳದೆ ಬೇರೆಯವರಿಗೆ ಅಂತಾನೆ ತನ್ನ ಜೀವನವನ್ನ ಮುಡಿಪಾಡಿರ್ತಾನೆ. ಹೀಗೆ ಬೋಳೆಶಂಕರನ ಈ ಒಂದು ದೃಶ್ಯದಲ್ಲಿ ಚಿನ್ನದ ಒಂದು ಬಗ್ಗೆ ನಾವು ತಿಳ್ಕೊಂಡ್ವಿ. ಮುಂದಿನ ಒಂದು ತರಗತಿಯಲ್ಲಿ ನಾನು ಮತ್ತೊಂದು ದೃಶ್ಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.